ಯಾಕ್ರಿ ಮೇಡಮ್ ಏನ್ ಅನ್ನಕತ್ತಾನ? ಅಯ್ಯ ಐಸ್ ಕ್ರೀಮ್ ಕೊಡೋದ್ ಬಂದ್ರ ನನ್ ಲವ್ ಮಾಡ್ರಿ ಲಗ್ನ ಆಗ್ರಿ ಅಂತಾನ್ರಿ ಇವ. ಹೇಳಿ ಚಂದನ ದುಡಿದ್ರು ಒಂದು 100 ರೂಪಾಯಿ ನಿನ್ನ ಕೈಯ ಸಿಗುದಿಲ್ಲ. ಇಂಥ ಹುಡುಗಿಯ ಜೀವ ಎದಕ್ತಿದ್ದೀರಿ? ಹೋಗು ಹಳ್ಳಿಯಾಗ ಹೋಗಿ ಒಂದು ಬಡತನ ಪರಿಸ್ಥಿತಿಯಾಗ ಹುಡುಕ್ಯಾಡಿ ನಿಮ್ಮ ಅಂತಸ್ತಕ್ಕೆ ತಕ್ಕಂತೆ ಒಂದು ಹುಡುಕ್ಯಾಡಿ ಲಗ್ನ ಆಗು. ಇಂಥ ಹುಡುಗಿಯನ್ನ ಏನ್ ಲಗ್ನ ಹಾಕೇನೆ? ಇವರ ಬ್ಯೂಟಿ ನೋಡಿ ಮರಳಾಗದ ಮಗನ ನಿನ್ನ ಚಟ್ಟನ ಬೆಳಗ್ಯಾರು. ಯಾಕಂದ್ರ ಜಗತ್ತದಾಗ ಏನೆಲ್ಲ ನೆಂಬು ವಿಷಯದಲ್ಲಿ ನೆಂಬು. ಯಾಕಂದ್ರೆ ನಿಮ್ಮ ಐಸ್ ಗಾಡಿ ಹೋಗಿ ಕಾಯಿಪಲ್ಯ ಬಜಾರ ಇತ್ತು ಮೇಡಮ್ ಅವ್ರ ಅವ್ ಮಾತಾಡಿಕ್ಕೆ ನೀವು ಗಪ್ಪ ಆದ್ರನ? ಅಯ್ಯ ನಾನು ಮಾತಾಡೇನ್ರಿ ಅವ್ರಿಗೆ. ಹೌದಲ್ರಿ ಮಾತಾಡ್ಬೇಕು ಮತ್ತೆ ಅಂತ ಹೇಳಿ ಸುಮ್ಮನೆ ಸೀದಾ ಐಸ್ ಕ್ರೀಮ್ ಬೇಕಾಗಿದೆ ಐಸ್ ಕ್ರೀಮ್ ಕೊಡ್ಬೇಕು. 28 ಎದ್ರದ್ದು ಯಾವಾಗ ಬನ್ನಿ ಮೇಡಮ್ ಅವ್ರ. ಅಲಾ ಮುದುಕ ನನ್ನ ಮಗನ ಹುಡುಗಿ ಬಲ್ಲೆ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದ ಪಂಚಿನ ಡೈಲಾಗ್ ಹೊಡೆದು ಹುಡುಗಿನ ಹರ್ಸ್ಕೊಂಡು ಹೋದೆಲ್ಲ ಸದ್ದ ಬಂದೇನಿಂದ್ರ ನಾನು ಅಂಗಡಿ ಕೀಲಿ ಹಾಕೊಂಡು ಅಲ್ಲ ಇವನು ಮೊದಲ ಅಂಗಡಿ ಕೀಲಿ ಹಾಕಿದ್ರೆ ಬಂದೇನಿಂದ್ರ ಬರ್ರಿ. ನನ್ನ ಚಾನಲ್ ಹೆಸರು ಬಂದ್ಬಿಟ್ಟು ಕಾಶಿನಾಥ್ ತಾರಾಳ ಆಫೀಸಲ್ಲಿ ಐತಿ. ಯಾರ ಬಗ್ಗೆ ಮಾತಾಡತ್ತೀನಪ್ಪ ಅಂದ್ರೆ ಗೋಡಂಬಿ ಕಾಕನ ಬಗ್ಗೆ ಮಾತಾಡತ್ತೀನಿ. ಫುಲ್ ಭಾರಿ ಕಾಮಿಡಿ ಮಾಡ್ತಿರು. ಅವ್ರು ಈಗಾಗಲೇ ಸರಿ ಹೋಗಿದಾರ. ಒಳ್ಳೆಯ ಮನುಷ್ಯ, ಒಳ್ಳೆಯ ಕಲಾವಿದ. ಪಾಪ ಏನಾಯ್ತು ಗೊತ್ತೇ ಇಲ್ಲ. ನಮಗಂತ್ರ ಇನ್ಸ್ಟಾಗ್ರಾಮ್ನ ಸ್ಟೋರಿ ಬಂದಿತ್ತು, ಅದಕ್ಕಾಗಿ ಮಾತಾಡಕತ್ತಿದ್ದೆ. ಯಾಕಪ್ಪ ಅಂದ್ರೆ ಅವ್ರು ಭಾಳಷ್ಟು ಕಮೆಂಟ್ ಮಾಡಿದಾರೆ. ಶಿವಪುತ್ರ ಕೂಡ, ಮಲ್ಲು ಜಮಖಂಡಿ ಕೂಡ, ಮೊಕಳಪ್ಪನ ಕೂಡ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದಾರೆ. ಒಳ್ಳೆಯ ಕಲಾವಿದರು ಅಂತ ಭಾರಿ ಸಖತ್ತಾಗಿ ಕಮೆಂಟ್ ಮಾಡ್ತಿರು. ಗಿಡ್ಡನ್ನು ಕೂಡ ಸುಮ್ಮನೆ ಕಮೆಂಟ್ ಮಾಡಿದಾರೆ. ಅವರು ಆಗಲೇ ಆಗಿ ಭಾರಿ ಒಳ್ಳೆ ಕಲಾವಿದ ಅಂತ ನನಗೆ ಅನಿಸೋ ಮಟ್ಟಿಗೆ. ನಿಮಗೇನು ಅನಿಸೋ ಮಟ್ಟಿಗೆ ನಿಮಗೆ ಗೊತ್ತಿಲ್ಲ. ಮೊಕಳಪ್ಪನ ಬಗ್ಗೆ ಭಾಳಷ್ಟು ಕಮೆಂಟ್ ಮಾಡಿದಾರೆ. ಶಿವಪುತ್ರನ ಕೂಡ ಮಾಡ್ರ, ಮಲ್ಲು ಜಮಖಂಡಿ ಬಗ್ಗೆ ಮಾಡ್ರ. ಯಾಕಪ್ಪ ಅಂದ್ರೆ ಸಾವು ಯಾರ ಕೈ ಅನ್ನೋದು ಗೊತ್ತಿಲ್ಲ. ನನ್ನ ಸಾವು ನನಗೆ ಗೊತ್ತಿಲ್ಲ, ಯಾವಾಗ ಸೈತಿನ ಅಂತೇಳಿ ನನಗೂ ಗೊತ್ತಿಲ್ಲ. ಅಷ್ಟು ಅವ್ರಿಗೆ ಅಷ್ಟು ವಯಸ್ಸು ಆಗಿದಿಲ್ಲ. ಪಾಪ ಏನಾಗೈತೋ ಗೊತ್ತಿಲ್ಲ. ಅಷ್ಟು ಬಗ್ಗೆ ನಮ್ಗೆ ಯಾಕಪ್ಪ ಅಂದ್ರೆ ಇದೇ ವಿಚಾರ ಮುಂದೆ ಗೊತ್ತಿರಂಗಿಲ್ಲ ನಮ್ಗೆ. ಅವ್ರಿಗೂ ಆದರೂ ಅಷ್ಟೇ, ನಮಗಾದ್ರೂ ಅಷ್ಟೇ. ಅವ್ರಿಗೆ ನಾನು ಫಾಲೋ ಇದ್ದೀನಿ ಇನ್ಸ್ಟಾಗ್ರಾಮ್ನಾಗ. 200K ಫಾಲೋವರ್ಸ್ ಇದ್ದರು. ಅವ್ರಿಗೆ ಭಾರಿ ಫುಲ್ ಆ್ಯಕ್ಟಿಂಗ್ ಮಾಡ್ತಿದ್ರು ಎಲ್ಲರೂ ಕೂಡ ಭಾಳ ಅಂತ. ಫಸ್ಟ್ದಿಂದ ಯಾರು ಕೂಡ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಶಿವಪುತ್ರ ಕೂಡ ಅವರು ಕೂಡ ಅಲ್ಲಿ ಹಿಡಿದು ಭಾಳ ವೈರಲ್ ಆದರು ಅವರು. ಅಲ್ಲಿಂದ ಹಿಂಗೆ ಮಾಡ್ಕೊತ ಹೊಂಟಿದ್ರು. ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟು ಬಗ್ಗೆ ಈಗ ಏನಾಗಿದೆ ಅಂತ. ಯಾಕಪ್ಪ ಅಂದ್ರೆ ಈ ಸದ್ಯ ವಿಡಿಯೋ ಮಾಡಕತ್ತಿದ್ದೆ ನಾನು. ಯಾಕ ಅಂತ ಭಾಳ ವಿಚಾರ ತಂದು ಮಾಡಲಿಲ್ಲ ಅಂತ ನನಗೆ ಬೇಸರ ಆಯ್ತಿತ್ತು. ಸುಮ್ಮನೆ ನಾನು ಮಾಡಿದೆ. ಅವರು ಶಾಂತಿ ಸಿಗಲಿ ಅಂತೇಳಿ ನಾನು. ಎಲ್ಲರೂ ಅವ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿಲ್ಲ. ನಾನು ಸುಮ್ಮನೆ ಇನ್ಸ್ಟಾಗ್ರಾಮ್ನಾಗ ಒಂದು ವಿಡಿಯೋ ಬಂತು ಅಂತೇಳಿ ಮಾಡಕತ್ತಿದ್ದೆ ನಾನು. ಪಾಪ ಒಳ್ಳೆಯವರು ಇದ್ದರು ಅವ್ರಿಗೆ ನಾನು ಹಂಗೆ ಕಾಲ ಮಾಡ್ತಿದ್ದೆ. ನಾನು ಆರಾಮಿದೆಯಪ್ಪ ಅಂದರು. ಹ್ಞೂ ಆರಾಮಿನಪ್ಪ ಅಂದ್ರಿ. ನೀವು ಆರಾಮಿಲ್ಲ ಅಂತ ಕೇಳಿದೆ ನಾನು. ಯಾಕಪ್ಪ ಭಾಳ ದಿನ ಆಯಿತು ನಾನು ಫೋನ್ ಹಚ್ಚಿ ಅವ್ರಿಗೆ. ಈಗೀಗ ಹಚ್ಚೋದು ಬಿಟ್ಟಿದೆ. ನಾನು ಯೂಟ್ಯೂಬ್ ಮಾಡಕತ್ತೀನಿ ರೀ ನಾನು. ಅವರು ಕಾಮೆಂಟ್ ಮಾಡಮಂತ ಹೇಳಿದ್ರು ನನ್ನ ಚಾನಲ್ಗೆ. ಅಮೌಂಟ್ ಎಷ್ಟು ತೋತದೆ ಅಂತ ಕೇಳಿದೆ ನಾನು. ನೋಡಮ್ಮಪ್ಪ ಅಂತ ಅಂದಿರೋ ಅವರು. ಏನೋ ರೊಕ್ಕದ ಬಗ್ಗೆ ಏನೂ ಕೇಳಿದ್ರು ನನಗೆ. ಬಾಪ ಮಾಡಮ್ಮ ಅಂತ ಅಂದಿರೋ ಅವರು. ನನಗಾಗಿ ಹೋಗಿಲ್ಲ, ನಾನು ಹೋಗೋದಾಗಲಿಲ್ಲ. ಎಷ್ಟೇ ಭಾಳ ನಾನು ಅವ್ರು ಕೂಡ ಅಭಿಮಾನಿ. ನಾನು ಸ್ವಂತ
ರೀ ಹಾಕ್ಲಾರ್ದೆ ಮಾತಾಡ್ತಿದ್ದಿಲ್ಲ. ಯಾಕಪ್ಪ ಅಂದ್ರೆ ಭಾಳಷ್ಟು ಕಾಮಿಡಿ ಮಾಡಿದಾರೆ. ಈ ಸಲ ಹಾಕ್ತೀನಿ ಅವ್ರ ಕಾಮಿಡಿ ನೋಡ್ಕೊಂಡು ಬನ್ನಿ, ಸ್ವಲ್ಪ ಒಂದು 10 ನಿಮಿಷ ವಿಡಿಯೋ. ಯಾಕ್ರಿ ಮೇಡಮ್ ಏನ್ ಅನ್ನಕತ್ತಾನ? ಅಯ್ಯ ಐಸ್ ಕ್ರೀಮ್ ಕೊಡೋದ್ ಬಂದ್ರ ನನ್ ಲವ್ ಮಾಡ್ರಿ ಲಗ್ನ ಆಗ್ರಿ ಅಂತಾನ್ರಿ ಇವ. ಹೇಳಿ ಚಂದನ ದುಡಿದು ಒಂದು 100 ರೂಪಾಯಿ ನಿನ್ನ ಕೈಯ ಸಿಗುದಿಲ್ಲ. ಇಂಥ ಹುಡುಗಿಯ ಜೀವ ಎದಕ್ತಿದ್ದೀರಿ? ಹೋಗು ಹಳ್ಳ್ಯಾಗ ಹೋಗಿ ಒಂದು ಬಡತನ ಪರಿಸ್ಥಿತಿಯಾಗ ಹುಡುಕ್ಯಾಡಿ ನಿಮ್ಮ ಅಂತಸ್ತಕ್ಕೆ ತಕ್ಕಂತೆ ಒಂದು ಹುಡುಗಿನ ಹುಡುಕ್ಯಾಡಿ ಲಗ್ನ ಆಗು. ಇಂಥ ಹುಡುಗಿನ ಏನ್ ಲಗ್ನ ಹಾಕಿದೆ? ಇವರ ಬ್ಯೂಟಿ ನೋಡಿ ಮರಳಾಗದ ಮಗನ. ನಿನ್ನ ಚಟ್ಟನಗಳಿಗಾರು. ಯಾಕಂದ್ರ ಜಗತ್ತದಾಗ ಏನೆಲ್ಲ ನೆಂಬು ವಿಷಯಲ್ಲೇ ನೆಂಬು. ಯಾಕಂದ್ರೆ ನಿಮ್ಮ ಐಸ್ ಕ್ರೀಮ್ ಗಾಡಿ ಹೋಗಿ ಕಾಯಿಪಲ್ಯ ಬಜಾರ ಇತ್ತು ಮೇಡಮ್ ಅವ್ರ ಅವ್ ಮಾತಾಡಿತ್ತು, ನೀವು ಗಪ್ಪ ಆದ್ರನ? ಅಯ್ಯ ನಾನು ಮಾತಾಡೇನ್ರಿ ಅವ್ರಿಗೆ? ಹೌದಲ್ರಿ ಮಾತಾಡ್ಬೇಕು. ಮತ್ತೆ ಇಂಥವ್ಕ ಹೇಳಿ ಸುಮ್ಮನೆ ಸೀದಾ ಐಸ್ ಕ್ರೀಮ್ ಬೇಕಾಗ್ಯದ ಐಸ್ ಕ್ರೀಮ್ ಕೊಡ್ಬೇಕು. 28 ಅದ್ರದ್ದು ಯಾವಾಗ ಬರೀ ಮೇಡಮ್ ಅವ್ರ ಅಲಾ ಮುದುಕ ನನ್ನ ಮಗನ ಹುಡುಗಿ ಬಲ್ಲೆ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದ ಪಂಚಿನ ಡೈಲಾಗ್ ಹೊಡೆದು ಹುಡುಗಿನ ಹರ್ಸ್ಕೊಂಡು ಹೋದೆಲ್ಲ ಸದ್ದ ಬಂದೇನಿಂದ್ರ ನಾನು ಅಂಗಡಿ ಕೀಲಿ ಹಾಕ್ಕೊಂಡ. ಅಲ್ಲ ಇವನು ಮೊದಲ ಅಂಗಡಿ ಕೀಲಿ ಹಾಕಿದ್ರೆ ಬಂದೇನಿಂದ್ರ ಬರ್ರಿ. ಭಾರಿ ಆ್ಯಕ್ಟಿಂಗ್ ಮಾಡಿದ್ರೆ ನೋಡ್ಕೊಂಬನ್ನಿ. ನೋಡ್ಕೊಂಬಂದ್ರಿ ಕಾಮಿಡಿ ವಿಡಿಯೋ ಹೆಂಗೈತಿ. ಗೋಡಂಬಿ ಕಾಕನ ವಿಡಿಯೋ ನೋಡ್ಕೊಂಬಂದ್ರಿ ಹೆಂಗದಪ್ಪ ಅಂದ್ರೆ ಭಾಳ ಸೂಕ್ಷ್ಮವಾಗಿ ಅಂತ ಕಾಮಿಡಿ ಅದು. ಯಾರಿಗೆ ಬೈದವರಲ್ಲ, ಅಂದವರಲ್ಲ, ಆಡದವರಲ್ಲ, ಒಳ್ಳೆಯ ಕಲಾವಿದ. ನಾನು ಮ್ಯೂಸಿಕ್ ಮೇಲರ ನನ್ನೊಂದು 4-5 ವಿಡಿಯೋ ಹಾಕಿದೆ ನನಗೆ ಸದಾ. ಭಾಳ ಚಂದ ಹೊಡ್ಯವ 50,000 5,000 6,000 ಈ ಥರ ಓಡಕತ್ತವ ನಮ್ಮ ಬಳಿ. ಅವ್ರಿಗೆ ಜಿ ಕನ್ನಡಕರೇ ಬಿಗ್ ಬಾಸಿಗರೆ ಸೆಲೆಕ್ಟ್ ಮಾಡ್ಬೇಕು ಹೋಗೋಣ ಅಂತ ಹೇಳಿದೆ ನಾನು. ಅವ್ರಿಗೆ ಗೆಲ್ಲಿಸ್ರಿ, ಎಲ್ಲರೂ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಈ ಕೊನೆಯದು ವಿಡಿಯೋ. ಯಾಕಪ್ಪ ಅಂದ್ರೆ ಗೋಡಂಬಿ ಕಾಕ ಅಂತಂದಕ್ಕೆ ಇದ್ರೊಳಗೆ ಮಾತಾಡೋಗುತ್ತೆ ಅಂದು ಕಮೆಂಟ್ ಹಾಕಂಗಿರಿ. ಆ ಥರ ಏನಿಲ್ಲ ನಮ್ಗೆ. ಮ್ಯೂಸಿಕ್ ಮೇಲೆ ಅಣ್ಣ ನಮಸ್ತೆ ಅಣ್ಣ, ನನ್ನ ಕಡೆಯಿಂದ. ನೀವು ದೊಡ್ಡ ಕಲಾವಿದರು, ನಾನು ಸಣ್ಣ ಯೂಟ್ಯೂಬರು, ಅದೇನು ಮತ್ತೇನಿಲ್ಲ ವಿಚಾರ. ಗೋಡಂಬಿ ಕಾಕ ಸರಿ ಹೋದ ಇಟ್ಟಟ್ಲಾಗಿ ಭಾಳ. ಯಾಕಪ್ಪ ಅಂದ್ರೆ ನನ್ನ ಮನ್ಸಿಗೆ ನೋವಾದಂಗೆ ಅನಿಸ್ತೈತಿ. ಯಾಕಪ್ಪ ಅಂದ್ರೆ ಅವ್ರಿಗೆ ನಾ ಇರ್ಬೇಕಂತ ಆಸೆ ಇತ್ತು ನನಗೆ. ಯಾರ ಕೈಯಿಂದಿಲ್ಲ ಸಾವ. ಭಾಳ ಒಳ್ಳೆ ಅವರಿದ್ದರು. ನಾನು ಕಾಮಿಡಿ ಮಾಡ್ಬೇಕಾಗತ್ತೆ ನನ್ನ ಚಾನಲ್ಗೋಸ್ಕರ. ಮಾಡ್ತೀನಿ ಒಂದಿನ. ಅದು ಟೈಮ್ ಕೂಡ ಬರಲಾಗ್ಯದ. ಕಾಮಿಡಿ ಮಾಡಿ ಹಾಕ್ಬೇಕಾಗತ್ತೀನಿ. ಹೇಳಿ ಇಟ್ಟಿದ್ದೀನಿ ಆಲ್ರೆಡಿ. ಈಗ ನಮ್ಮ ಗೋಡಂಬಿ ಕಾಕ ಒಬ್ಬನಿಗೆ ಮಾಡ್ಕೋಬೇಕಂದಿದೆ ಕಾಮಿಡಿ. ನನ್ನ ಚಾನಲ್ದಾಗ ಕರ್ಕೋಬೇಕಂದಿದೆ. ಒಂದು ವಿಡಿಯೋ ಮಾಡಿಕೊಡು ಅಂತ ಹೇಳಿದೆ ನಾನು. ಬರೀ ಅವ್ರು ಕೂಡ ನಾನು ಇರ್ತಿದ್ದೆ, ಕ್ಯಾಮ್ರಾಮ್ಯಾನು ಇದ್ದ. ಹ್ಞೂ ಅಂದಿರು, ಮಾಡ್ಕೊಡಮಂದಿರು. ನಾ ಫೋನ್ ಹಚ್ಚಿದೆ, ಮಾಡಮಂದಿರು. ಯಾಕಪ್ಪ ಈ ಥರ ಆಯಿತು ಘಟನೆ. ನನಗೆ ಇನ್ಸ್ಟಾಗ್ರಾಮ್ನಾಗ ಸ್ಟೋರಿ ಬಂದಿತ್ತು, ಮಾಡಕತ್ತೀನಿ ಗೋಡಂಬಿ ಕಾಕ. ನನಗೆ ಅಷ್ಟು ಗೊತ್ತಿಲ್ಲ, ಫೋನ್ ಹಚ್ಚಿದೆ ನಾನು. ಭಾಳ ದಿನ ಆಯಿತು. ಗೋಡಂಬಿ ಕಾಕ ನಿಮ್ಗೆ ನಮಸ್ಕಾರ, ಶಾಂತಿ ಸಿಗಲಿ. ಮತ್ತೊಮ್ಮೆ ಹುಟ್ಟಿ ಬಾ ಗೋಡಂಬಿ ಕಾಕ. ನಮಸ್ತೆ. ಈ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ನಮಸ್ಕಾರ. ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ನನ್ನನ್ನು ಬೆಳೆಸಿ, ಇದೇ ಕೇಳ್ಕೊದೊಂದೇ. ಮತ್ತೇನು ನನಗೇನು ಬೇಡ. ಇದೇ ಥರ ಸಪೋರ್ಟ್ ಮಾಡ್ಕೊತೋಗಿ ನಾನು ಮುಂದೆ ಇದೇ ಥರ ಬೆಳೆಸಿ. ನಮಸ್ತೆ. ವಿಡಿಯೋ ಇಲ್ಲಿಗೆ ಕಟ್ ಮಾಡತ್ತಿದ್ದೀನಿ. ಯಾರೋ ಕಮೆಂಟ್ ಆ ಥರ ಕೆಡ್ದಾಗಿ ಹಾಕೊಳ್ಕೋಬೇಡಿ. ನಮಸ್ಕಾರ.